ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಏನು ಅಂದರೆ, ಕಳೆದ ಕೆಲವು ವರ್ಷಗಳಿಂದ ಇತ್ತೀಚೆಗೆ ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘಕ್ಕೆ ಭಾಳ ವರ್ಷಗಳಿಂದಲೂ ತಂದೆ ಆದ ಒಂದು ಬದ್ಧತೆ ಮತ್ತು ಶಿಸ್ತುಬದ್ಧ ನಡೆಗೆ ಹೆಸರಾಗಿರ್ತಕ್ಕಂಥ ಸಂಘ ನಮ್ಮದು. ಆದರೆ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳ ಹಾವಳಿ ಜಾಸ್ತಿ ಆದ ನಂತರ ಅಲ್ಲಲ್ಲಿ ವಿಶೇಷವಾಗಿ ಕೆಲವು ರಾಜಕಾರಣಿಗಳು, ಅಸಹಾಯಕರು, ಅಧಿಕಾರಿಗಳು, ಗುತ್ತಿಗೆದಾರರು, ಕಟ್ಟಡ ನಿರ್ಮಾಣ ಮಾಡುವಂಥವರು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಇವರೆಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ವಾಸ್ತವವಾಗಿಯೂ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪತ್ರಕರ್ತರ ಸೇವೆ ಮಾಡಿಕೊಂಡು ಜೊತೆಗೆ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಪ್ರಾಮಾಣಿಕವಾದ ಕರ್ತವ್ಯ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪತ್ರಕರ್ತರಿಗೆ ಸಮಾಜದಲ್ಲಿ ತಲೆ ತೆಗ್ಸೋಕ್ಕೆ ಆಗದಿದ್ದಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಗುತ್ತಿಗೆದಾರರು ಸೇರಿ ಯಾರೂ ಆ ಬ್ಲ್ಯಾಕ್ ಮೇಲ್ಗೂ ಒಳಗಾಗಬಾರ್ದು. ಪತ್ರಕರ್ತರು ಈ ಸಮಾಜದ ಸೇವೆ ಮಾಡೋದಕ್ಕೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಮಾತಾಡ್ತಕ್ಕಂಥದ್ದು ವಸೂಲಿಗಾಗಿ ಅಲ್ಲ ಅನ್ನೋ ಅಭಿಪ್ರಾಯವನ್ನು ನಾವು ನಮ್ಮ ಸಂಘ ಯಾವಾಗಲೂ ಕೂಡ ಪ್ರಾಮಾಣಿಕ ಸೇವೆಗೆ ಹೆಸರಾಗಿರ್ತಕ್ಕಂಥ ಸಂಘ. ಇನ್ನು ಮುಂದೆ ಯಾರೇ ಕೂಡ ಪತ್ರಕರ್ತರಾಗಿರಲಿ, ಯೂಟ್ಯೂಬ್ ಚಾನಲ್ನ ನಡೆಸ್ತಕ್ಕಂಥವ್ರಾಗಲಿ ಅಥವಾ ಬೇರೆ ಬೇರೆ ಮೂಲಗಳಿಂದ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೇರವಾಗಿ ಪುರಾವೆಗಳ ಸಹಿತ ಸಂಘಕ್ಕೆ ದೂರು ಕೊಟ್ಟರೆ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿರಲಿ, ಇದು ವಿವಿಧ ವರ್ಗಗಳ ಜನರಿಗೆ ಭರವಸೆಯನ್ನು ಕೊಡ್ತೇವೆ. ಜೊತೆಗೆ ತಾವು ಕೂಡ ಯಾವುದೇ ಮುಲಾಜಿಲ್ದಲೇ ಪೊಲೀಸ್ನವರಿಗೆ ದೂರು ಕೊಟ್ಟು ಅವ್ರ ವಿರುದ್ಧ ಕ್ರಮ ತಗೋಬೋದು. ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾನಹಾನಿ ಮಾಡೋಂಥ ವರದಿಗಳನ್ನ ಪ್ರಕಟಣೆಗೊಳಿಸ್ತಕ್ಕಂಥದ್ದು, ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ ಸುದ್ದಿಗಳು ಅಂದರೆ ಅರ್ಥ ಆಗುತ್ತೆ ಅಂಥವ್ರ ವಿರುದ್ಧ ನ್ಯಾಯಾಲಯಗಳಿಗೆ ಮೊರೆ ಹೋಗಿ ಮಾನನಷ್ಟ ಮೊಕದ್ದಮೆ ಹೂಡಿ ಈಗ ನಮ್ಮ ನ್ಯಾಯಾಂಗ ಭಾಳ ಶಿಸ್ತುಬದ್ಧವಾಗಿದೆ.